ನಾನು ಇವತ್ತು ಜಗದ್ಗುರು ಶ್ರೀ 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 ಸಿದ್ಧಾರೂಢ ಮಠದಲ್ಲಿದ್ದೀನಿ. ನಮ್ಮ ಜೊತೆ ಆತ್ಮೀಯ ಮತ್ತು ಟ್ರಸ್ಟ್ ಕಮಿಟಿಯ ಪ್ರಮುಖರು ವಕೀಲರು ಕೂಡ ಇದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಈ ಶ್ರೀ ಮಹಾ ಈ ಕ್ಷೇತ್ರದ ಪಾವಿತ್ರ್ಯತೆ ಬಗ್ಗೆ ಒಂದು ಇಂತಿಷ್ಟು ಹಂಚಿಕೊಳ್ತಾರೆ. ಬನ್ನಿ ಸರ್, ಈ ಕ್ಷೇತ್ರದ ಮಹಿಳೆ ಮತ್ತು ಪಾವಿತ್ರ್ಯತೆ ಬಗ್ಗೆ ಇಷ್ಟು ಸಂಕ್ಷಿಪ್ತವಾಗಿ ಹಂಚಿಕೊಳ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಶ್ರದ್ಧಾ ಮತ್ತು ಭಕ್ತಿಯನ್ನು ನೋಡಬೇಕು ಅಂತ ಕೇಳಿದ್ರೆ ಇದೇ ಭಕ್ತಿ, ಇದೇ ಒಂದು ಕ್ಷೇತ್ರಕ್ಕೆ ಬರಬೇಕಾಗ್ತದೆ. ಭಾಳಷ್ಟು ಕ್ಷೇತ್ರಗಳಲ್ಲಿ ಸಿಸ್ಟಮೆಟಿಕ್ ಇರ್ತಕ್ಕಂಥ ವ್ಯವಸ್ಥೆ ಇರಬಹುದು, ಭಕ್ತರು ಹಾಗೇ ಇರಬಹುದು. ಆದರೆ ಶ್ರದ್ಧಾ ಮತ್ತು ಭಕ್ತಿಯನ್ನು ನೋಡಬೇಕು ಅಂತ ಹೇಳಿದ್ರೆ ಸಿದ್ಧಾರೂಢರ ಮಠಕ್ಕೆ ಬರಬೇಕು. ಸಿದ್ಧಾರೂಢರು ಅಡ್ಡಾಡಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದೊಂದು ಪಾದ ಧೂಳಿಯು ಅವರ ಪಾದ ಧೂಳಿ ಅಂತಕ್ಕಂಥದ್ದು ಏನಿದೆ ಅಲ್ಲ, ಅದು ಅಷ್ಟೇ ಪವಿತ್ರ ಅನ್ನುವಂಥದ್ದು. ಜನರು ಬಂದು ಇಲ್ಲಿ ಎಲ್ಲಿ ಬೇಕಾದಲ್ಲಿ ಮಲ್ಕೊಂಡು ಎಲ್ಲಿ ಬೇಕಾದಲ್ಲಿ ಕುಳಿತು ಹೋಗ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಎಲ್ಲಿ ಕುಂತರೂ ನಮ್ಮ ಅಪ್ಪ ಅಡ್ಡಾಡಿರ್ತಕ್ಕಂಥ ಸ್ಥಾನ ಅನ್ನುವುದು ಭಕ್ತರ ಒಂದು ಮನಸ್ಸಿನಲ್ಲಿ ಐತಿ. ಅದರ ಜೊತೆಗೆ ಸಿದ್ಧಾರೂಢರ ಶ್ರೀಮಠಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶ ಐತಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿಯೇ ಮುಕ್ತ ಪ್ರವೇಶ ಇರ್ತಕ್ಕಂಥ ಏಕೈಕ ಕ್ಷೇತ್ರ ಅಂತಂದರೆ ಅದು ಸಿದ್ಧಾರೂಢರ ಶ್ರೀಮಠ ಮತ್ತು ಆತ್ಮಜ್ಞಾನದಿಂದ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮಠ ಇದೆ. ಬೇರೆ ಏನೇನೋ ಮಾಡಿ ಪ್ರಖ್ಯಾತಿಯನ್ನು ಪಡೆದಿಲ್ಲ. ಇಡೀ ವಿಶ್ವದ ಶಾಂತಿಗಾಗಿ ತತ್ವೋಪದೇಶವನ್ನು ಮಾಡಿರ್ತಕ್ಕಂಥ ಏಕೈಕ ಮಠ, ಏಕೈಕ ಮಠಾಧೀಶರು, ಏಕೈಕ ಪೂಜ್ಯರು ಅಂದರೆ ಸಿದ್ಧಾರೂಢ ಮಹಾಸ್ವಾಮಿ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಇದು ಶ್ರೀ ಮಹಾ ಕ್ಷೇತ್ರವಾಗಿರ್ತಕ್ಕಂತಹ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತಹ ಜಗದ್ಗುರು ಸಿದ್ಧಾರೂಢ ಮಠದ ಪೀಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಾವಿತ್ರ್ಯತೆ ಬಗ್ಗೆ ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಂದೇ ಕೃಷ್ಣಂ ಜಗದ್ಗುರು ಸರ್ವಂ ಕೃಷ್ಣ.